ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅನದರ್ ವಿಡಿಯೋ. ಈ ರಿಟೆನ್ಷನ್ ಸೀರೀಸಿನ ಈ ಒಂದು ವಿಡಿಯೋಕ್ಕೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಸನ್ ರೈಸರ್ಸ್ ಹೈದರಾಬಾದ್ ಲಾಸ್ಟ್ ಸೀಸನ್ ರನ್ನರ್ಸ್ ಅಪ್ ಬಗ್ಗೆ ಮಾತಾಡೋಣ. ಇವರು ನೋಡೋದಾರೆ ಸ್ಟಾರ್ ಸ್ಟಡೆಡ್ ಫಾರಿನ್ ಪ್ಲೇಯರ್ಸ್ ಇದ್ರು ಲಾಸ್ಟ್ ಸೀಸನ್. ಸೊ ಬೇಸಿಕಲಿ ಅವರೇ ಒಂದು ರೀಸನ್ ಅಂತಾನೆ ಹೇಳ್ಬೋದು ಈ ಫೈನಲ್ ತನಕ ಬರೋಕೆ. ಅವರು ಪ್ಲಸ್ ಅದ್ರಲ್ಲಿ ಕೂಡ ಕೆಲವು ಟ್ಯಾಲೆಂಟೆಡ್ ಯಂಗ್ಸ್ಟರ್ ಇಂಡಿಯನ್ಸ್ ಕೂಡ ಇದ್ರು, ಲೈಕ್ ಅಭಿಷೇಕ್ ಶರ್ಮಾ ಆಗಿರ್ಬೋದು, ನಿತೀಶ್ ರೆಡ್ಡಿ ಆಗಿರ್ಬೋದು. ಸೊ ಎಲ್ರನ್ನ ಇವ್ರು ಕೂಡ ರಿಟೈನ್ ಮಾಡ್ಕೊಂಡಿದ್ದಾರೆ ಆಸ್ ಅ ಕೋರ್ ಬ್ಯಾಚ್ ಆಗಿ ಫಾರ್ ಅಪ್ಕಮಿಂಗ್ 2025 IPL. ಯಾರೆಲ್ಲ ರಿಟೈನ್ ಮಾಡಿದ್ದಾರೆ ಅಂತ ನೋಡೋಣ. ಆಬ್ವಿಯಸ್ ಆಗಿ ನಿಮ್ಗೆ ಗೊತ್ತೇ ಇದೆ, ಇನ್ ಕೇಸ್ ಗೊತ್ತಿಲ್ಲ ಅಂದ್ರೆ ಹೇಳ್ತೀನಿ. ಫಸ್ಟ್ ಗೆ ನೋಡೋದಾದ್ರೆ ಹೆನ್ರಿಚ್ ಕ್ಲಾಸಿನ್ ಅವ್ರಿಗೆ 23 crore ಕೊಟ್ಟಿದ್ದಾರೆ. ಸೊ ಇದು ಈ ಸೀಸನ್ ಸೋ ಫಾರ್ ರಿಟೆನ್ಷನ್ ಅಲ್ಲಿ ಹೈಯೆಸ್ಟ್ ಪೇಡ್ ಪ್ಲೇಯರ್ ಕ್ಲಾಸಿನ್ ಅವ್ರಿಗೆ 23 crore ಕೊಟ್ಟು ರಿಟೈನ್ ಮಾಡ್ಕೊಂಡಿದ್ದಾರೆ. ಅಂಡ್ ಆಬ್ವಿಯಸ್ ನಾವು ನೋಡಿರ್ತೀವಿ. ನಾವು ಲಾಸ್ಟ್ ಸೀಸನ್ ಮಿಡಲ್ ಆರ್ಡರ್ ನಿಂತಿದ್ದೆ ಇವ್ರ ಮೇಲೆ. ಇವ್ರೇನಾದ್ರೂ ಫ್ಲಾಪ್ ಆಗಿದ್ರೆ ಫುಲ್ ಕೊಲಾಪ್ಸ್ ಆಗ್ತಿತ್ತು. SRH ವಿನ್ ಆಗ್ಬೇಕಾದ್ರೆ ಓಪನರ್ಸ್ ಚೆನ್ನಾಗ್ ಆಡ್ಬೇಕಿತ್ತು. ಓಪನರ್ಸ್ ಫ್ಲಾಪ್ ಆದ್ರೆ ಮಿಡಲ್ ಆರ್ಡರ್ ಚೆನ್ನಾಗ್ ಆಡಬೇಕಿತ್ತು. ಇಬ್ರು ಕೂಡ ಫ್ಲಾಪ್ ಆದ್ರೆ ಇಟ್ ಈಸ್ ಗೇಮ್ ಓವರ್. ಇಬ್ರು ಕೂಡ ಚೆನ್ನಾಗಿ ಏನ್ ಆಡಿದ್ರೆ ಅಂತೂ ಪಕ್ಕ 250 ಟಾರ್ಗೆಟ್ ಎವ್ರಿ ಮ್ಯಾಚಸ್ ನಾವು ನೋಡ್ತಾನೆ ಇದ್ವಿ. ಅಂಡ್ ಸೆಕೆಂಡ್ ರಿಟೆನ್ಷನ್ ಆಗಿ ಕ್ಯಾಪ್ಟನ್ ಪ್ಯಾಟ್ ಕಮಿನ್ಸ್ ಅವರಿಗೆ 18 crore ಕೊಟ್ಟು ರಿಟೈನ್ ಮಾಡ್ಕೊಂಡಿದ್ದಾರೆ. ಪ್ಯಾಟ್ ಕಮಿನ್ಸ್ ಅವರ ಕ್ಯಾಪ್ಟನ್ಸಿ ಕೂಡ ಚೆನ್ನಾಗೇ ಇತ್ತು ಲಾಸ್ಟ್ IPL ಸೀಸನ್ ಅಲ್ಲಿ. ಅವರ ಪಾಸಿಟಿವ್ ಮೈಂಡ್ ಸೆಟ್ ಮತ್ತೆ ನೆವರ್ ಗಿವ್ ಅಪ್ ಆಟಿಟ್ಯೂಡ್, ಅವರು ಹೇಗೆ ಆಸ್ಟ್ರೇಲಿಯಾ ಕ್ಯಾಪ್ಟನ್ಸಿ ಮಾಡ್ತಿದ್ರು ಅದೇ ರೀತಿ SRH ಕೂಡ ಕಂಟಿನ್ಯೂ ಮಾಡ್ಕೊಂಡು ತಂದು ಒಂದು ಹೊಸ ಎರಾನೇ ಸೃಷ್ಟಿ ಮಾಡಿದ್ರು ಅಂತಾನೆ ಹೇಳ್ಬೋದು. SRH ನೋಡೋದಾರೆ ಲಾಸ್ಟ್ ಸೀಸನ್ ಬಿಟ್ಟು ಆ ಹಿಂದಿನ ಲಾಸ್ಟ್ 2 ಸೀಸನ್ ಎಲ್ಲ ಬಾಟಮ್ ಅಲ್ಲಿ ಇರ್ತಿದ್ರು, ಲಾಸ್ಟ್ ಫಿನಿಶ್ ಮಾಡ್ತಾ ಇದ್ರು. ಸೊ ಪ್ಯಾಟ್ ಕಮಿನ್ಸ್ ಬಂದ್ ಕೂಡ್ಲೆ ಒಂಥರ ಫ್ರೆಶ್ ಚೇಂಜ್ ಮೇಕ್ ಓವರ್ ಸಿಕ್ಕಿದೆ SRH ಅವರಿಗೆ. ಸೊ ಪಕ್ಕ ಅವ್ರನ್ನ ರಿಟೈನ್ ಮಾಡ್ಕೊಂಡಿದ್ದಾರೆ ಫಾರ್ 18 crores. ಪ್ಲಸ್ ಇವ್ರದ್ದು ಬರೀ ಬೌಲರ್ ಅಲ್ಲ, ಆಸ್ ಅನ್ ಆಲ್ರೌಂಡರ್ ಕೂಡ ಒಳ್ಳೆ ಹ್ಯಾಂಡಿ ಆಗ್ತಾರೆ. ಲಾಸ್ಟ್ ಒಂದು 2-3 ಓವರ್ಸಿಗೆ ಏನಾದ್ರು ಕ್ಲಚ್ ಮೂಮೆಂಟ್ ಬೇಕಿದ್ರೆ ಬಂದು ಆಕ್ಸಿಲರೇಟ್ ಮಾಡ್ತಾರೆ ಇವರು. ಸೊ ಅದು ಕೂಡ ಒನ್ ಆಫ್ ದಿ ಪ್ಲಸ್ ಪಾಯಿಂಟ್ ಪ್ಯಾಟ್ ಕಮಿನ್ಸ್ ಅವ್ರದ್ದು. ಇನ್ನು ಮೂರನೇ ರಿಟೆನ್ಷನ್ ಬಗ್ಗೆ ಮಾತಾಡೋದಾದ್ರೆ ನಮ್ಮ ಯಂಗ್ಸ್ಟರ್ ಅಭಿಷೇಕ್ ಶರ್ಮಾ ಅವರಿಗೆ 14 crore ಕೊಟ್ಟಿದ್ದಾರೆ, ಇಂಡಿಯನ್ ಓಪನರ್ ಅಭಿಷೇಕ್ ಶರ್ಮಾ ಅವರಿಗೆ. ಸೊ ಅಭಿಷೇಕ್ ಶರ್ಮಾ ಅವರು ಕೂಡ ಒಂದು ಅಗ್ರೆಸಿವ್ ಮೈಂಡ್ ಸೆಟ್ ಅಲ್ಲೇ ಸ್ಟಾರ್ಟ್ ಮಾಡ್ತಿದ್ರು, ಲೈಕ್ ಟ್ರಾವಿಸ್ ಹೆಡ್. ನೆಕ್ಸ್ಟ್ ರಿಟೆನ್ಷನ್ ಕೂಡ ಟ್ರಾವಿಸ್ ಹೆಡ್ 14 crore ಈಚ್ ಕೊಟ್ಟಿದ್ದಾರೆ ಇಬ್ರು ಓಪನರ್ಸ್ ಗೆ. ಸೊ ಓಪನರ್ಸ್ ಅಲ್ಲೇ ಸಾರ್ಟ್ ಔಟ್ ಆಯ್ತು. ಸೊ ಲಾಸ್ಟ್ ಸೀಸನ್ ಇದು ನೋಡಿದರೆ ಒನ್ ಆಫ್ ದ ಡೇಂಜರಸ್ ಓಪನಿಂಗ್ ಪ್ಯಾರ್ ಅಂತಾನೆ ಹೇಳ್ಬೋದು. ಇವ್ರಿಬ್ರದ್ದು ಮುಟ್ಟಕ್ಕೆ ಆಗ್ತಿರ್ಲಿಲ್ಲ. ಇಬ್ರನ್ನೇ ತೆಗಿಬೇಕಿತ್ತು, ಒಬ್ಬರಾದ್ರೂ ನಿಂತಿದ್ರು ಕೂಡ ಅದು ಡೇಂಜರ್ ಆಗ್ತಿತ್ತು ಅಪೋಸಿಟ್ ಟೀಮ್ಗೆ. ಇಬ್ರು ನಿಂತಿದ್ರೆ ಅದಂತೂ ಮ್ಯಾಚ್ ಕೈಗೆ ಸಿಗ್ತಿರ್ಲಿಲ್ಲ, ಆ ತರ ಹೋಗ್ತಿತ್ತು. ಸೊ ಮತ್ತೆ ಕೂಡ ಡೇಂಜರಸ್ ಓಪನಿಂಗ್ ಪ್ಯಾರ್ ಕಂಟಿನ್ಯೂ ಆಗ್ತಾ ಇದೆ ಈ ಸೀಸನ್ ಅಲ್ಲಿ. ಅಂಡ್ ಫೈನಲಿ ಆಸ್ ಅನ್ ಅನ್ಕ್ಯಾಪ್ಡ್ ರಿಟೆನ್ಷನ್ ಆಗಿ ನಿತೀಶ್ ರೆಡ್ಡಿ ಅವರಿಗೆ 6 crore ಕೊಟ್ಟು ರಿಟೈನ್ ಮಾಡ್ಕೊಂಡಿದ್ದಾರೆ. ನಿತೀಶ್ ರೆಡ್ಡಿ ಅವರು ಕೂಡ ಪ್ರಾಮಿಸಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು ಲಾಸ್ಟ್ ಸೀಸನ್ ಅಲ್ಲಿ. ಇವ್ರು ಕೂಡ ಹೇಳಿದ್ದಾರೆ, ಇವರು ಲೋಕಲ್ ಬಾಯ್ ಹೈದರಾಬಾದ್ ಅವರೇ, ಒಂದು ಲೋಕಲ್ ಟ್ಯಾಲೆಂಟ್ ಇರ್ಲಿ ಅಂತ ಇಟ್ಕೊಂಡಿದ್ದಾರೆ. ಪ್ಲಸ್ ಹಾಗೆ ಪರ್ಫಾರ್ಮೆನ್ಸ್ ಕೂಡ ನೀಡಿದ್ದಾರೆ. ಇಲ್ಲಿ ನೋಡ್ಬೇಕಾದ್ರೆ ಒಂದು RTM ಅವೈಲೇಬಲ್ ಇದೆ. ಆ RTM ಯಾರು ಯೂಸ್ ಮಾಡ್ತಾರೆ ಅನ್ನೋದು ನೋಡ್ಬೇಕು. ವಿಲ್ ಇಟ್ ಬಿ ಭುವನೇಶ್ವರ್ ಕುಮಾರ್ ಅವರು ಇಲ್ಲೇ ಅರ್ಧಕ್ಕರ್ಧ ಬ್ಯಾಲೆನ್ಸ್ ಬಿಟ್ಟಿದೆ ಇವ್ರದ್ದು. ಇಷ್ಟು ಫಾರಿನ್ ಸೂಪರ್ ಸ್ಟಾರ್ಸ್ ನ ರಿಟೈನ್ ಮಾಡ್ಕೊಳಕ್ ಹೋಗಿ ಭುವಿ ಇವರಿಗೆ ಸಿಗ್ತಾರ ಇಲ್ಲೋದ ಅನ್ನೋದೇ ಒಂದು ಬಿಗ್ ಡೌಟ್ ಆಗ್ಬಿಟ್ಟಿದೆ. ನೋಡೋಣ ಯಾರಿಗೆ RTM ಯೂಸ್ ಮಾಡ್ತಾರಂತ. ಹೇಗಿದೆ ಈ ಫಾರಿನ್ ಸೂಪರ್ ಸ್ಟಾರ್ ರಿಟೆನ್ಷನ್ ಸನ್ ರೈಸರ್ಸ್ ಹೈದರಾಬಾದ್ ಅವ್ರದ್ದು? ಸೊ ಓವರಾಲ್ ಒಂದು ಒಳ್ಳೆ ರಿಟೆನ್ಷನ್ SRH ಅವ್ರು ಮಾಡಿದ್ದಾರೆ. ಆಸ್ ಯೂಶುವಲ್ ಡೆಡ್ಲಿ ಬ್ಯಾಟಿಂಗ್ ಕಾಂಬೋ ಕ್ಲಾಸನ್ ಹೆಡ್ ಮತ್ತೆ ಅಭಿಷೇಕ್ ಶರ್ಮಾ ರಿಟೈನ್ ಮಾಡಿದ್ದಾರೆ. ಸೊ ನಿಮ್ಗೆ ಗೊತ್ತಿದೆ ಅವರು ಎಲ್ಲಾ ಬೌಲರ್ಸ್ಗೆ ಅವ್ರು ಈ 3 ಜನ ಬ್ಯಾಟ್ಸ್ಮನ್ ನೈಟ್ ಮೇರ್ ಆಗಿದ್ರು ಪ್ರೀವಿಯಸ್ ಸೀಸನ್ಗೆ. ಫಸ್ಟ್ ಲೆಗ್ ಆಫ್ ದ ಟೂರ್ನಮೆಂಟ್ ಅಂತೂ ದ ವೇ ಅವರು ರನ್ಸ್ ಹೊಡೆದಿದ್ದಾರೆ ಅಂತ ಹೇಳಿದ್ರೆ ಲಿಟ್ರಲಿ ಎಲ್ಲ ಹಾಕಿದ್ರು. ಶಾರ್ಟ್ ಬಾಲ್, ಲೆಂತ್, ಯಾರ್ಕರ್ಸ್ ಅಲ್ಲಿ ಹೊಡ್ತಿದ್ರು. ಆತರ ಪ್ಲೇಯರ್ಸ್ ನ ಇಟ್ಕೊಂಡಿದ್ರು. ಸೊ ಫಸ್ಟ್ ಡೆಡ್ಲಿ ಆಗಿತ್ತು ಪ್ರೀವಿಯಸ್ ಸೀಸನ್. ಸೊ ಐ ಥಿಂಕ್ ಡೆಫಿನೆಟ್ಲಿ ಫಸ್ಟ್ ರಿಟೆನ್ಷನ್ ಕ್ಲಾಸ್ 23 CR ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಹೈದರಾಬಾದ್ ಕಡೆಯಿಂದ. ಐ ಥಿಂಕ್ ಅವರು ಆಪ್ಷನ್ಗೆ ಬಂದಿದ್ರು ಕೂಡ ಐ ಡೋಂಟ್ ಥಿಂಕ್ 23 CR ಹೋಗ್ತಿದ್ರು ಅಂತ. ಬಟ್ ಐ ಡೋಂಟ್ ನೋ ಫ್ರಾಂಚೈಸಿ ಅವರು, ಐ ಥಿಂಕ್ ಇಟ್ಸ್ ನಾಟ್ ಲೈಕ್ ಅವ್ನು ಬರ್ತಿಲ್ಲ ಅನ್ಸುತ್ತೆ 23 CR ಗೆ. ಅರೌಂಡ್ 15 to 16 CR ಐ ಥಿಂಕ್ ದಟ್ ವಾಸ್ ಫಿಕ್ಸ್ಡ್ ಅಮೌಂಟ್ ಅಂತ ಹೇಳ್ಬೋದು. ಅಂಡ್ ಒನ್ ಮೋರ್ ರೀಸನ್, ಪ್ಯಾಟ್ ಕಮಿನ್ಸ್ ಯೂಶುವಲ್ ಕ್ಯಾಪ್ಟನ್ ನ ರಿಟೈನ್ ಮಾಡಿದ್ದಾರೆ. ನಮ್ಗೆ ಗೊತ್ತು ಪ್ಯಾಟ್ ಕಮಿನ್ಸ್ ನ ಕ್ಯಾಪ್ಟನ್ಶಿಪ್ ಎಷ್ಟು ಚೆನ್ನಾಗಿದೆ ಅಂತ. ಸೊ ಪ್ರೀವಿಯಸ್ ಸೀಸನ್ ನ ಫೈನಲ್ಸ್ ತನಕ ತೆಗ್ದಿದ್ದಾರೆ, ರನ್ನರ್ಸ್ ಅಪ್ ಇದ್ದಾರೆ ಪ್ರೀವಿಯಸ್ ಸೀಸನ್ಗೆ. ಸಮ್ವೇರ್ ಆ ಫೈನಲ್ ಮ್ಯಾಚ್ ಅಲ್ಲಿ ಅವ್ರದ್ದು ಬ್ಯಾಟಿಂಗ್ ಆರ್ಡರ್ ಕೊಲಾಪ್ಸ್ ಆಗಿರೋ ಕಾರಣದಿಂದ ದೇ ಆರ್ ನಾಟ್ ಏಬಲ್ ಟು ಲಿಫ್ಟ್ ದ ಟ್ರೋಫಿ. ಸೊ ಥರ್ಡ್ ರಿಟೈನ್ಷನ್ ನೋಡ್ಬೇಕಾದ್ರೆ
ಅಫ್ಕೋರ್ಸ್ ಅನ್ಕ್ಯಾಪ್ ಪ್ಲೇಯರ್ ಆಗಿ ನಿತೀಶ್ ರೆಡ್ಡಿ ಅವ್ರನ್ನ ಅವರು ರಿಟೈನ್ ಮಾಡಿದ್ದಾರೆ. ಸೊ ನಿತೀಶ್ ರೆಡ್ಡಿ ಈಸ್ ಅ ಫ್ಯೂಚರ್ ಟ್ಯಾಲೆಂಟ್ ಆಫ್ ಇಂಡಿಯನ್ ಕ್ರಿಕೆಟ್ ಅಂತ ಹೇಳ್ಬೋದು. ಸೊ ಲೈಕ್ ತುಂಬಾ ಫಸ್ಟ್ ಹಾಫ್ ಅಲ್ಲಿ ಫ್ಯೂ ಮ್ಯಾಚಸ್ ತುಂಬಾ ಸ್ಟ್ರಗಲ್ ಮಾಡಿದ್ರು. ಲೇಟರ್ ಆನ್ ಅವರಿಗೆ ಕಂಡೀಷನ್ ಸೆಟ್ ಆಗ್ತಾ ಆಗ್ತಾ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡ್ತಾ ಹೋದ್ರೆ ನಿತೀಶ್ ರೆಡ್ಡಿ ಅವರು. ಸೊ ಪ್ರಾಬ್ಲಿ ಇನ್ನೊಂದು ರೀಡಿಂಗ್ಸ್ ಎಲ್ಲ ನೋಡ್ಬೇಕಂದ್ರೆ ಅಭಿಷೇಕ್ ಶರ್ಮಾ. ಸೊ ಅಭಿಷೇಕ್ ಶರ್ಮಾ ಇಸ್ ಒನ್ ಆಫ್ ದ ಫಿಯರ್ಲೆಸ್ ಓಪನರ್ ಹೇಳ್ಬೋದು ಲಾಸ್ಟ್ ಸೀಸನ್ IPL ಅಲ್ಲಿ. The way he played each and every innings was unmatchable and unbelievable. So that's why he's a deadly opener ಅಂತನೂ ನಾನು ಹೇಳೋದ್ರಲ್ಲಿ ತಪ್ಪಿಲ್ಲ. ಈಚ್ ಅಂಡ್ ಎವ್ರಿ ಬಾಲ್ ಆ ಡೆಲ್ಲಿ ಕ್ಯಾಪಿಟಲ್ಸ್ ಮೇಲೆ 125 ಹೊಡೆದ್ರು 6 overs ಅಲ್ಲಿ. ಸೊ ದಟ್ ಈಸ್ ಲಿಟರಲಿ ಮೈಂಡ್ ಬ್ಲೋಯಿಂಗ್. ಆಸ್ ಅನ್ ಇಂಡಿಯನ್ ಅನ್ಕ್ಯಾಪ್ ಪ್ಲೇಯರ್ ನಾಟ್ ಅವ್ರು ಇನ್ನೂ ಡೆಬ್ಯೂನು ಮಾಡಿಲ್ಲ ಇಂಡಿಯಾಗೆ. ಸೊ ಈ ತರ ಪರ್ಫಾರ್ಮೆನ್ಸ್ ಕೊಡೋದು IPL ಅಲ್ಲಿ ಲಿಟಲ್ ಇಂಪ್ರೆಸ್ ಸೆಲೆಕ್ಟರ್ಸ್ ಆಲ್ಸೋ. ಸೊ ಇನ್ನೊಂದ್ ಕಡೆ ಇನ್ನೊಂದು ರಿಪ್ಲೇಷನ್ ನೋಡ್ಬೇಕಂತ ಹೇಳಿದ್ರೆ ಭುವನೇಶ್ವರ್ ಅವ್ರು ರಿಟೈನ್ ಮಾಡಿಲ್ಲ. ಸೊ ದಟ್ಸ್ ಬೀನ್ ಕ್ವೈಟ್ ಶಾಕಿಂಗ್ ಫಾರ್ ಮೀ. ಯಾಕಂದ್ರೆ ಇಂಡಿಯನ್ ಟ್ಯಾಲೆಂಟ್ಸ್ ಮೇಲೆ ನಂಬಿಕೆ ಇಲ್ಲ ಅವ್ರಿಗೆ. ಯಾಕಂದ್ರೆ ನಂಬಿಕೆ ಇಲ್ವೋ ನಂಗೆ ಸರಿಯಾಗಿ ಗೊತ್ತಿಲ್ಲ. ಬಿಕಾಸ್ ದೇ ಬಿಲೀವ್ ದಟ್ ಕ್ಲಾಸ್ ಎಲ್ಲ ಪ್ಯಾಟ್ ಕಮಿನ್ಸ್ ಹೆಡ್ ಅಂಡ್ ಅಭಿಷೇಕ್ ಶರ್ಮಾ ಅವರು ಬೇಸಿಕ್ಲಿ ಕ್ವಾಲಿಟಿ ಸ್ಕಿಲ್ಸ್ ಇಂದ ಅವ್ರು ರಿಟೈನ್ ಮಾಡಿದ್ದಾರೆ. ಬಟ್ ಭುವನೇಶ್ವರ್ ಸಚ್ ಎ ಗುಡ್ T20 ಬೌಲರ್. ಅನ್ಫಾರ್ಚುನೇಟ್ಲಿ ಅವ್ರಿಗೆ ರಿಟೈನ್ ಮಾಡಕ್ ಆಗಿಲ್ಲ. ಬಟ್ ಯುನೋ ಇನ್ನೂ ಒಂದು ATM ಇದೆ. ಬಟ್ ಐ ಡೋಂಟ್ ಥಿಂಕ್ ಅವರು ಭುವನೇಶ್ವರ್ನ ATM ಯೂಸ್ ಮಾಡ್ತಾರೆ ಅಂತ. ಸೊ ಯುನೋ ನಟರಾಜನ್ ಇದ್ದಾರೆ ಅವ್ರಿಗೆ. ಸೊ ಹೋಪ್ಫುಲಿ ಐ ಥಿಂಕ್ ನಟರಾಜನ್ ಅವರು ATM ಇಟ್ಕೊಂಡು ATM ಯೂಸ್ ಮಾಡ್ತಾರೆ ನಟರಾಜನ್ ಮೇಲೆ. ಸೊ ಯುನೋ ನಟರಾಜನ್ ಇಸ್ ಸಚ್ ಲೆಟಿಕಲ್ ಬೌಲರ್, ಲೆಫ್ಟ್ ಹ್ಯಾಂಡ್ ಬೌಲರ್. ಯಾರ್ಕರ್ಸ್ ತುಂಬಾ ಚೆನ್ನಾಗಿದೆ. ಸೊ ಓವರ್ ಆಲ್ ಹೇಳ್ಬೇಕಂದ್ರೆ ಇಟ್ಸ್ ಅ ಗುಡ್ ರಿಟೆನ್ಷನ್ ಫಾರ್ SRH. ಅಂಡ್ ನೋಡ್ಬೇಕು ಈ ಸೀಸನ್ ನೆಕ್ಸ್ಟ್ ಪ್ಲೇಯರ್ಸ್ ಟಾರ್ಗೆಟ್ ಮಾಡ್ತಾರಂತ. ಬಟ್ ಹೋಪ್ಫುಲಿ ಐ ಥಿಂಕ್ ಭುವನೇಶ್ವರ್ ಇಟ್ ವೋಂಟ್ ಬಿ ಐ ಥಿಂಕ್ he won't be coming back for SRH this season. ನನ್ನ ಪ್ರೆಡಿಕ್ಷನ್ ಲೈಕ್ ನಾನು ಪ್ರೆಡಿಕ್ಟ್ ಮಾಡ್ತೀನಿ ವಾಪಸ್ ಸರ್ವಿಸಸ್ ಬರಲ್ಲ ಅಂತ. ನನ್ನ ಪ್ರಕಾರ ಇದು ಗುಡ್ ರಿಟೆನ್ಷನ್. ಬಟ್ ಕ್ಲಾಸಿನ್ ಅವರ ಪ್ರೈಸ್ ಟ್ಯಾಗ್ ಬಗ್ಗೆ ನಾನು ಅಷ್ಟೇನು ಕಮೆಂಟ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಯಾಕಂದ್ರೆ 5 crore ಅವ್ರು ಏನು ಎಕ್ಸ್ಟ್ರಾ ಪರ್ಸಿಂದ ಕೊಡ್ಲಿಲ್ಲ. ಸೊ ನಿತೀಶ್ ರೆಡ್ಡಿ ಅವರಿಗೆ 11 CR ಕೊಡ್ಬೇಕಿತ್ತು. ಬಟ್ ಅವರಿಗೆ 6 CR ಕೊಟ್ಟು ಆ 5 crore ಡಿಫ್ರೆನ್ಸ್ ಅನ್ನು ಇವರಿಗೆ ಕ್ಲಾಸಿನ ಅವರಿಗೆ ಆಡ್ ಮಾಡಿದ್ರು. ಬಟ್ ಆಪ್ಷನಲ್ ಹೋಗ್ತಾರೆ ಆ ಪ್ರೈಸಿಗೆ ಬರ್ತಾ ಇರ್ಲಿಲ್ಲ. ಬಟ್ ಏನೋ ಇಂಟರ್ನಲ್ ಅಗ್ರಿಮೆಂಟ್ ಆಗಿದೆ ಪ್ಲೇಯರ್ಸ್ ಮಧ್ಯ. ಮತ್ತೆ ಓವರ್ ಆಲ್ ಆಗಿ ನೋಡ್ತಾ ಬಂದ್ರೆ ಟೀಮ್ ಚೆನ್ನಾಗಿದೆ, ಒಳ್ಳೆ ರಿಟೈನ್ ಮಾಡಿದ್ದಾರೆ. ಸೊ ಬ್ಯಾಟಿಂಗ್ ಹೆವಿ ಕಾಣಿಸ್ತದೆ. ಯಾಕಂದ್ರೆ ನಾವು 2021 ಮುಂಚಿನ ಟೀಮ್ ನಾವೇನ್ ನೋಡಿದೀವಿ ಅಂದ್ರೆ ಬ್ಯಾಟಿಂಗ್ ಹೆವಿ ಟೀಮ್ ನಾವು ನೋಡಿದ್ವಿ. ಸೊ ಬ್ಯಾಟಿಂಗ್ ಎಲ್ಲ ಡಾಮಿನೇಟ್ ಮಾಡ್ತಿದ್ರು. ಬಟ್ ಇಲ್ಲಿ ಕೂಡ ಅವ್ರು ಅದೇ ತರ ಟೀಮ್ ನ ರಿಟರ್ನ್ ಮಾಡಿದ್ದಾರೆ. ಸೊ ಟೀಮ್ ಕಾಂಬಿನೇಷನ್ ನೋಡಿದ್ರೆ ಓಪನರ್ಸ್ ಆಲ್ರೆಡಿ ಸೆಟ್ ಆಗಿದ್ದಾರೆ. ಲಾಸ್ಟ್ ಸೀಸನ್ ಅಲ್ಲೇ ನಾವು ನೋಡಿದ್ದೇವೆ ಟ್ರಾವಿಸ್ ಹೆಡ್ ಮತ್ತೆ ಅಭಿಷೇಕ್ ಶರ್ಮಾ ಅವ್ರು ಹೇಗೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂತ. ಮತ್ತೆ ನಿತೀಶ್ ರೆಡ್ಡಿ ಅವರು ಲಾಸ್ಟ್ ಸೀಸನ್ ಡೆಬ್ಯೂ ಮಾಡಿದ್ರು. ಸೊ ಬೌಲಿಂಗ್ ಅಲ್ಲಿ ಕೂಡ ಒಂದು ಕಾಂಟ್ರಿಬ್ಯೂಷನ್ ಇತ್ತು, ಬ್ಯಾಟಿಂಗ್ ಅಲ್ಲಿ ಕೂಡ ಒಂದು ಒಳ್ಳೆ ಕಾಂಟ್ರಿಬ್ಯೂಷನ್ ಇದೆ ಅಂಡ್ ಒಳ್ಳೆ ಎಬಿಲಿಟಿ ಕೂಡ ಇದೆ. ಮತ್ತೆ ರೀಸೆಂಟ್ ಆಗಿ ಟೀಮ್ ಇಂಡಿಯಾಕ್ಕೆ ಡೆಬ್ಯೂ ಕೂಡ ಮಾಡಿದ್ರು. ಮತ್ತೆ ನೆಕ್ಸ್ಟ್ ಕ್ಲಾಸಿನ ಅವರು ಸ್ಪಿನ್ನರ್ಸ್ ಅಗೇನ್ಸ್ಟ್ ಚೆನ್ನಾಗಿ ಆಡ್ತಾರೆ, ಮತ್ತೆ ಮ್ಯಾಚ್ ಫಿನಿಶರ್ ಕೂಡ. ಸೊ ಹೆಚ್ಚಾಗಿ ಸ್ಪಿನ್ನರ್ಸ್ ಅಗೇನ್ಸ್ಟ್ ಚೆನ್ನಾಗಿ ಆಡೋ ಪ್ಲೇಯರ್ ಸಿಕ್ಕುದು ಕಮ್ಮಿ ಈ ಇಡೀ ವರ್ಲ್ಡ್ ಅಲ್ಲೇ. ಬಟ್ ಕ್ಲಾಸ್ನವರು ಅಂತ ಕ್ವಾಲಿಟಿ ಪ್ಲೇಯರ್ ಅಂತಾನೆ ಹೇಳ್ಬೋದು. ಯಾವುದೇ ಸ್ಪಿನ್ನರ್ ಬರ್ಲಿ, ರಾಶಿದ್ ಖಾನ್ ಆಗಿರ್ಲಿ, ಚಹಲ್ ಆಗಿರ್ಲಿ, ಯಾರೇ ಆಗಿರ್ಲಿ, ಅವ್ರಿಗೇನ್ ಮ್ಯಾಟರ್ ಆಗುದಿಲ್ಲ. ಜಸ್ಟ್ ಸ್ಪಿನ್ನರ್ಸ್ ಅಗೇನ್ಸ್ಟ್ ತುಂಬಾ ಚೆನ್ನಾಗಿ ಆಡ್ತಾರೆ. ಮತ್ತೆ ಪ್ಯಾಟ್ ಕಮಿನ್ಸ್ ಅವರು ಬೌಲಿಂಗ್ ಅಲ್ಲೇ ಚೆನ್ನಾಗಿ ಮಾಡ್ತಾರೆ, ಇವನ್ ಕ್ಯಾಪ್ಟನ್ಸಿ ಕೂಡ. ಇವನ್ ಬ್ಯಾಟಿಂಗ್ ಅಲ್ಲಿ ಏನು ಕಮ್ಮಿ ಇಲ್ಲ, ಮ್ಯಾಚಸ್ ಅನ್ನು ಫಿನಿಶ್ ಮಾಡಿಸಿ ಕೊಡ್ತಾರೆ. ಸೊ ಬ್ಯಾಟಿಂಗ್ ಹೆವಿ ಕಾಣ್ತದೆ. ಯಾಕಂದ್ರೆ ಓಪನರ್ಸ್ ಆಲ್ರೆಡಿ ಸೆಟ್ ಆಗಿದ್ದಾರೆ. ನಂಬರ್ 4 ಅಲ್ಲೇ ನಿತೀಶ್ ರೆಡ್ಡಿ ಅವರನ್ನು ಆಡಿಸ್ತಾರೆ, ನಂಬರ್ 5 ಅಥವಾ ನಂಬರ್ 6 ಅಲ್ಲೇ ಕ್ಲಾಸನ್ ಅವರನ್ನು ಆಡಿಸ್ತಾರೆ, ನಂಬರ್ 8 ಅಲ್ಲೇ ಪ್ಯಾಟ್ ಕಮಿನ್ಸ್ ಅವರು ಆಡ್ತಾರೆ. ಇದ್ರಲ್ಲಿ ಪ್ಯಾಟ್ ಕಮಿನ್ಸ್ ಅವರು ಕೂಡ ಫಿನಿಶರ್ ಅಂತ ನಾನು ಕನ್ಸಿಡರ್ ಮಾಡ್ತೇನೆ. ಯಾಕಂದ್ರೆ ಎಬಿಲಿಟಿ ಇದೆ, ಫಾಸ್ಟೆಸ್ಟ್ 50 ಕೂಡ ಹೊಡೆದಿದ್ದಾರೆ IPL ಅಲ್ಲಿ. ಅಂಡ್ ಕ್ಲಾಸಿನ್ ಬಗ್ಗೆ ಮಾತಾಡ್ಬೇಕಂತ ಹೇಳಿದ್ರೆ ಈಸ್ ಅ ಗೇಮ್ ಚೇಂಜರ್. ಮತ್ತೆ ನಿತೀಶ್ ರೆಡ್ಡಿ ಅವರು ಟಾಪ್ ಆರ್ಡರ್ ಅಲ್ಲಿ ಚೆನ್ನಾಗಿ ಆಡ್ತಾರೆ. ಸೊ ಮೈನ್ ಆಗಿ ಅವರು ಬ್ಯಾಟಿಂಗ್ ಅಲ್ಲೇ ನಂಬರ್ 3 ಆರ್ ನಂಬರ್ 4 ಪ್ಲೇಯರ್ ಮೇಲೆ ಏನು ಟಾರ್ಗೆಟ್ ಮಾಡ್ಬೇಕು. ಇನ್ ಕೇಸ್ ನಂಬರ್ 4 ಅಲ್ಲಿ ಆಡುವಂತ ಬ್ಯಾಟ್ಸ್ಮನ್ ಟಾರ್ಗೆಟ್ ಮಾಡಿದ್ರೆ ನಿತೀಶ್ ರೆಡ್ಡಿ ಅವರ ನಂಬರ್ 3ಗೆ ಕಳಿಸ್ಬೇಕು. ಮತ್ತೆ ಇನ್ನು ಉಳಿದದು 4 ಡೌನ್ ಮತ್ತೆ 5 ಡೌನ್ ಅಲ್ಲಿ ಆಡುವಂತ ಒಂದು ಫಿನಿಶರ್ ಅನ್ನ ಟಾರ್ಗೆಟ್ ಮಾಡ್ಬೇಕು. ಮೋಸ್ಟ್ಲಿ ಇಂಡಿಯನ್ಸ್ ಮೇಲೆ ಫೋಕಸ್ ಮಾಡಿದ್ರೆ ಒಳ್ಳೇದು. ಮತ್ತೆ ಮೈನ್ ಆಗಿ ಲಾಸ್ಟ್ 3 ಸೀಸನ್ ಅಲ್ಲೇ ಅವರು ಏನ್ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ರು ಅಂದ್ರೆ ಒಂದು ಕ್ವಾಲಿಟಿ ಸ್ಪಿನ್ನರ್ ಇರ್ಲಿಲ್ಲ. 2022 ಆಕ್ಷನ್ ಅಲ್ಲೇ ಹಸರಂಗ್ ಅವರನ್ನು ಬೈ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು, ಬಟ್ ಆಗ್ಲಿಲ್ಲ. ಲಾಸ್ಟ್ ಮೊಮೆಂಟ್ ಗೆ RCB ಅವರು ಪಿಕ್ ಮಾಡಿದ್ರು. ಅಂಡ್ ಇವನ್ ಲಾಸ್ಟ್ ಸೀಸನ್ ಹಸರಂಗ್ ಅವರನ್ನು ಐ ಥಿಂಕ್ ಬೇಸ್ ಪ್ರೈಸ್ ಅಲ್ಲಿ ಪಿಕ್ ಮಾಡಿದ್ರು. ಬಟ್ ಇಂಜರಿ ಇರುವ ಕಾರಣದಿಂದ ಟೂರ್ನಮೆಂಟ್ ಮಿಸ್ ಮಾಡ್ಕೊಂಡ್ರು. ಬಟ್ ಈ ಸಲ ಅವರು ಖಂಡಿತ ಟ್ರೈ ಮಾಡ್ತಾರೆ. ಯಾಕಂದ್ರೆ 3 years ಆಲ್ರೆಡಿ ಅವ್ರು ಸ್ಟ್ರಗಲ್ ಮಾಡಿದ್ದಾರೆ ಜಸ್ಟ್ ಬಿಕಾಸ್ ಆಫ್ ಸ್ಪಿನ್.
ಸೊ ಈ ಸಲ ಸಮ್ಮನ್ ಲೈಕ್ ಹಸರಂಗ, ನೂರ್ ಅಹಮದ್ ಅಥವಾ ಆ, ಮುಜೀಬ್ ಅವರನ್ನು ಟ್ರೈ ಮಾಡಿದ್ರೆ ತುಂಬಾನೇ ಒಳ್ಳೇದು. ಇಫ್ ಪಾಸಿಬಲ್ ಚಹಲ್ ಅಂತವ್ರ ಮೇಲೆ ಟಾರ್ಗೆಟ್ ಮಾಡೋದು ನನ್ನ ಪ್ರಕಾರ. ಫಾರಿನ್ ಪ್ಲೇಯರ್ಸ್ ಮೇಲೆ ಏನು ಇನ್ವೆಸ್ಟ್ ಮಾಡ್ಬೋದು. ಹಸರಂಗ್ ಅವರನ್ನು ಪಿಕ್ ಮಾಡಿದ್ರೆ ಏನ್ ಅಡ್ವಾಂಟೇಜ್ ಅಂದ್ರೆ ಒಂದು ಕ್ವಾಲಿಟಿ ಸ್ಪಿನ್ನರ್, ಮತ್ತೆ ನಂಬರ್ 5 ಡೌನ್ ಅಲ್ಲಿ ಕೂಡ ಆಡ್ತಾರೆ. ಸೊ ಬ್ಯಾಟಿಂಗ್ ಪ್ರಾಬ್ಲಮ್ ಕೂಡ ಅಲ್ಲಿ ಸಾರ್ಟ್ ಔಟ್ ಆಗ್ತದೆ. ಇಲ್ಲ ಅಂದ್ರೆ ಅವ್ರು ಸಿಗದಿದ್ರೆ ನೂರ್ ಅಹಮದ್ ಅಥವಾ ಮುಜೀಬ್ ಅವರನ್ನು ಟ್ರೈ ಮಾಡಿದ್ರೆ ಒಳ್ಳೇದು. ಮತ್ತೆ ಫಾಸ್ಟ್ ಬೌಲಿಂಗ್ ಆಪ್ಷನ್ ಅಲ್ಲಿ ಇಬ್ರು ಇಂಡಿಯನ್ಸ್ ಅನ್ನು ಪಿಕ್ ಮಾಡಿದ್ರೆ ಒಳ್ಳೇದು. ಅಂಡ್ ಒನ್ RTM ಕೂಡ ಉಳಿದಿದೆ. ಆ ಒಂದು RTM ನ ಒಂದು ನಟರಾಜನ್ ಅವರಿಗೆ ಯೂಸ್ ಮಾಡಿದ್ರೆ ಒಳ್ಳೇದು, ಇಲ್ಲಾಂದ್ರೆ ಭುವನೇಶ್ವರ್ ಕುಮಾರ್ಗೆ. ಸೊ ಮತ್ತೆ ಫ್ರಮ್ ದ ಪಾಸ್ಟ್ 4-5 ಇಯರ್ಸ್ ಇಂದ SRH ಟೀಮ್ ಅವರು ಇಂಡಿಯನ್ ಫಾಸ್ಟ್ ಬೌಲರ್ಸ್ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಬ್ಯಾಟಿಂಗ್ ಅಲ್ಲಿ ಅವರು ಹೆಚ್ಚಾಗಿ ಓವರ್ಸೀಸ್ ಮೇಲೆ ಅವರು ಏನು ಡಿಪೆಂಡೆಂಟ್ ಆಗಿದ್ದಾರೆ. ಸೊ ನನ್ನ ಪ್ರಕಾರ ಆಸ್ ಎ RTM ಆಗಿ ನಟರಾಜನ್ ಅಥವಾ ಭುವನೇಶ್ವರ್ ಕುಮಾರ್ ಅವರನ್ನು ಪಿಕ್ ಮಾಡಿದ್ರೆ ಒಳ್ಳೇದು. ಮತ್ತೆ ಒಂದು ಒಳ್ಳೆ ಫಾರಿನ್ ಕ್ವಾಲಿಟಿ ಸ್ಪಿನ್ನರ್ ನ ಪಿಕ್ ಮಾಡಿದ್ರೆ ಒಳ್ಳೇದು. ಆಗ ಟೀಮ್ ಇನ್ನು ತುಂಬಾ ಸ್ಟ್ರಾಂಗ್ ಆಗಿ ಕಾಣ್ತದೆ. ರಿಟೆನ್ಷನ್ ಏನೋ ಸೂಪರ್ ಆಗಿದೆ ಇವ್ರದ್ದು. ಈಗ ಆಲ್ಮೋಸ್ಟ್ ಬ್ಯಾಟಿಂಗ್ ಆಲ್ಮೋಸ್ಟ್ ಸಾರ್ಟ್ ಔಟ್ ಆಗ್ಬಿಟ್ಟಿದೆ ಇವ್ರದ್ದು. ಸೊ ಸೌರಭ್ ಹೇಳ್ದಂಗೆ ಒಂದು ನಂಬರ್ 3 or ನಂಬರ್ 4 ಪ್ಲೇಯರ್ ಹಾಗೂ ಒಬ್ಬ ಫಿನಿಶರ್, ಅದು ಕೂಡ ಇಂಡಿಯನ್ಸ್ ನೋಡಿದ್ರೆ ಇನ್ನೂ ಕೂಡ ಒಳ್ಳೇದು. ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್. ಲಾಸ್ಟ್ ಸೀಸನ್ ಮಯಾಂಕ್ ಅಗರ್ವಾಲ್ ಅವರು ಟ್ರೈ ಮಾಡಿದ್ರು, ಬಟ್ ಅವ್ರಿಗೆ ಚಾನ್ಸ್ ಏನೋ ಅಷ್ಟು ಸಿಕ್ಕಿಲ್ಲ. ಲೈಕ್ ಅಭಿಷೇಕ್ ಶರ್ಮಾ ಅವರು ಬಂದು ಲಿಟ್ರಲಿ ಅವ್ರನ್ನ ಡಾಮಿನೇಟ್ ಮಾಡ್ಬಿಟ್ರು, ಅದಕ್ಕೆ ಚಾನ್ಸ್ ಸಿಕ್ಕಿಲ್ಲ. ಸೊ ಈ ಸಲ ನಂಬರ್ 3 or ನಂಬರ್ 4 ಫ್ಲೆಕ್ಸಿಬಲ್ ಇರುವಂತಹ ಇಂಡಿಯನ್ ಪ್ಲೇಯರ್ ಎಸ್ಪೆಷಲಿ ಪಕ್ಕ ಟಾರ್ಗೆಟ್ ಮಾಡ್ಲಿಕ್ಕೆ ನೋಡ್ತಾರೆ. ಹಾಗೂ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ಲಾಸ್ಟ್ ಸೀಸನ್ಗೆ ಟೀಮ್ ಏನೋ ಪರ್ಫೆಕ್ಟ್ ಆಗಿತ್ತು, ವೀಕ್ನೆಸ್ ಅಂತ ಏನಾದ್ರು ಇದ್ರೆ ಇವರ ಬೌಲಿಂಗ್ ಅಟ್ಯಾಕ್ ಅಂತಾನೆ ಹೇಳ್ಬೋದು. ಬಿಕಾಸ್ ಇವರು 270 260 ಟಾರ್ಗೆಟ್ ಕೊಟ್ಟರು ಕೂಡ ಅಪೋನೆಂಟ್ಸ್ ಅವರು ಏನು 150ಗೆ ಏನೋ ಆಲ್ ಔಟ್ ಆಗ್ತಿರ್ಲಿಲ್ಲ. ಅವರು ಕೂಡ ನಿಯರ್ಲಿ 230 240 ತನಕ ಬಂದು ಫೈಟ್ ಕೊಡ್ತಾ ಇದ್ದಾರೆ ಅಂದ್ಮೇಲೆ ಸೊ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕೂಡ ಒಂದು ದೊಡ್ಡ ಕನ್ಸರ್ನ್ ಆಗ್ಬಿಟ್ಟಿದೆ. ಲೈಕ್ RCB ಬ್ಯಾಟಿಂಗ್ ಸ್ಟ್ರಾಂಗ್ ಇತ್ತು, ಬೌಲಿಂಗ್ ವೀಕ್ ಇತ್ತಲ್ಲ. ಸೊ ಆ ರೀತಿ ಆಗ್ಬಿಟ್ಟಿತ್ತು ಲಾಸ್ಟ್ ಸೀಸನ್. ಬಟ್ ಹೇಗೋ ಅದು ತನಕ ಫೈನಲ್ ಬಂದ್ರು, ಫೈನಲಿ ವಿನ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಓಕೆ, ಈಗ ಅದೇ ಬೌಲಿಂಗ್ ಒಂದು ಫ್ರಮ್ ಸ್ಕ್ರಾಚ್ ಬಿಲ್ಡ್ ಮಾಡಕ್ಕೆ ನೋಡ್ತಾ ಇರ್ತಾರೆ. ಭುವನೇಶ್ವರ್ ಕುಮಾರ್ ಸಿಗೋದು ಡೌಟ್ ಇದೆ. ಸೊ ಯಾರು ಹೊಸ ಬೌಲಿಂಗ್ ಫೇಸ್ ಆಗ್ತಾರೆ? ಯಾಕಂದ್ರೆ ಭುವನೇಶ್ವರ್ ಕುಮಾರ್ ಅವರು ಫ್ರಮ್ ಯಾವಾಗ 2000 ಅವ್ರು 2014 15 ಅವ್ರೇನೋ ಬಂದಿತ್ತು. ಸೊ ಅವ್ರು ಬಂದಾಗಿಂದ ಅವರೇ ಲೀಡ್ ಇಂಡಿಯನ್ ಬೌಲರ್ ಆಗಿ ಅವರು ಕಾರ್ಯನಿರ್ವಹಿಸಿದ್ದಾರೆ ಫಾರ್ SRH. ಸೊ ಈ ಸಲ ಯಾರಾದ್ರೂ ಹೊಸ ಫೇಸ್ ನಮ್ಗೆ ನೋಡಕ್ಕೆ ಸಿಗ್ಬೋದಾ ಆಸ್ ಅ ಬೌಲರ್? ಆರ್ ವಿಲ್ ಇಟ್ ಬಿ ನಟರಾಜನ್ ಇಟ್ ಸೆಲ್ಫ್? ನಟರಾಜನ್ ಅವರೇ ಪೇಸ್ ಲೀಡ್ ಅಟ್ಯಾಕ್ ಮಾಡ್ತಾರ ಅಂತ ನೋಡ್ಬೇಕು. ಮತ್ತೆ ಅದ್ ಹೇಳ್ದಂಗೆ ಸ್ಪಿನ್ನರ್, ಯಾರು ಸ್ಪಿನ್ನರ್ ಬರ್ತಾರೆ? ವಾಷಿಂಗ್ಟನ್ ಅವ್ರನ್ನೇ ವಾಪಸ್ ತಗೊಳ್ತಾರ? ವಿಲ್ ಇಟ್ ಬಿ ರವಿಚಂದ್ರನ್ ಅಶ್ವಿನ್? ಹಸರಂಗ ಕೂಡ ಒಂದು ಬೆಸ್ಟ್ ಆಪ್ಷನ್, ಯಾಕಂದ್ರೆ ಕರೆಂಟ್ಲಿ ಕೂಡ ತುಂಬಾನೇ ಸೂಪರ್ ರೆಡ್ ಹಾಟ್ ಫಾರ್ಮ್ ಅಲ್ಲಿ ಇದ್ದಾರೆ. ಅಗೇನ್ಸ್ಟ್ ನ್ಯೂಜಿಲೆಂಡ್ ಸೀರೀಸ್ ನೀವು ನೋಡಿದ್ರೆ ಗೊತ್ತಾಗಿರುತ್ತೆ, ಪ್ರತಿ ಮ್ಯಾಚ್ ಅಲ್ಲಿ ಕೂಡ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಕೊಡ್ತಾ ಇದ್ದಾರೆ. ಸೊ ಆ ಭರವಸೆ ಮೇಲೆ ಒಂದು ಹಸರಂಗ ಅವ್ರನ್ನ ಈ ಸಲ ಕೂಡ ಟಾರ್ಗೆಟ್ ಮಾಡೋ ಶ್ಯೂರಿಟಿ ಇದೆ. ಬಟ್ ಇನ್ನು ನೋಡ್ಬೇಕೇನಾಗುತ್ತೆ ಅಂತ. ಬೌಲಿಂಗ್ ಒಂದು ಸ್ಟ್ರಾಂಗ್ ಮಾಡ್ಬೇಕು ಇವ್ರು, ಇನ್ನು ಕೂಡ ಸ್ಟ್ರೆಂಥನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನಾನು ಮಿಸ್ ಮಾಡಿದೆ. ಏನಂದ್ರೆ ಇವರಿಗೆ ಸೆಕೆಂಡ್ ಸ್ಪಿನ್ನರ್ ಮೇಲೆ ಬಿಟ್ ಮಾಡ್ಬೇಕಂತ ಹೇಳಿಲ್ಲ. ಯಾಕಂದ್ರೆ ಅಂದ್ರೆ ಆತರ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅಭಿಷೇಕ್ ಶರ್ಮಾ ಅವರು ಕೂಡ ಸ್ಪಿನ್ ಮಾಡ್ತಾರೆ, ಏನು ಆಲ್ರೌಂಡರ್ ಅವರು. ಅದು ಬಿಟ್ರೆ ಟ್ರಾವಿಸ್ ಹೆಡ್ ಅವರು ಕೂಡ ಒಂದು ಸ್ಪಿನ್ ಆಪ್ಷನ್. ಇಂಟರ್ನ್ಯಾಷನಲ್ ಮ್ಯಾಚಸ್ ಅಲ್ಲಿ ಬೌಲಿಂಗ್ ಮಾಡಿದ್ದಾರೆ. ಸೊ ಒಂದು ಕ್ವಾಲಿಟಿ ಸ್ಪಿನ್ನರ್ ಮೇಲೆ ಟಾರ್ಗೆಟ್ ಮಾಡಿದ್ರೆ ಸಾಕಾಗ್ತದೆ ಅವರಿಗೆ. ಮತ್ತೆ ಇನ್ನೊಂದು ಅವರಿಗೆ ವಿಕೆಟ್ ಕೀಪರ್ ಬಗ್ಗೆ ಕೂಡ ಏನು ಟೆನ್ಷನ್ ಇಲ್ಲ. ಯಾಕಂದ್ರೆ ಸಪೋಸ್ ಕ್ಲಾಸ್ನವರಿಗೆ ಇಂಜುರಿ ಆದ್ರೆ ಅಥವಾ ಅನ್ಅವೈಲೇಬಲ್ ಇದ್ರೆ ಟ್ರಾವಿಸ್ ಹೆಡ್ ಅವರು ವಿಕೆಟ್ ಕೀಪಿಂಗ್ ಮಾಡ್ತಾರೆ. ಸೊ ಅದೊಂದು ಎಕ್ಸ್ಟ್ರಾ ಬೆನಿಫಿಟ್ ಅಂತಾನೆ ಹೇಳ್ಬೋದು ಈ ಒಂದು ಟೀಮಿಗೆ. ಬೇರೆ ಏನಾದ್ರು ಇದೆಯಾ? ಅಂಡ್ ಒನ್ ಮೋರ್ ಥಿಂಗ್ ಹೇಳ್ಬೋದು, ಇಟ್ ಮೇ ಬಿ ಮೊಹಮ್ಮದ್ ಸಿರಾಜ್ ಹೋಮ್ ಕಮಿಂಗ್ ಆಗ್ಬೋದು. ಸೊ ಆಸ್ ಯೂಶುವಲ್ RCB ಅವ್ರು ರಿಲೀಸ್ ಮಾಡಿದ್ದಾರೆ ಸಿರಾಜ್. ಸೊ ಇನ್ ಕೇಸ್ ಅವರು ಒಂದು ಇಂಡಿಯನ್ ಬೌಲರ್ ಆ ಭುವನೇಶ್ವರ್ ಕುಮಾರ್ ಪ್ಲೇಸ್ ಗೆ ರಿಪ್ಲೇಸ್ ಮಾಡ್ಬೇಕಂತ ಹೇಳಿದ್ರೆ ಐ ಥಿಂಕ್ ಅವ್ರು ಸಿರಾಜ್ ನ ವಾಪಸ್ ಆಪ್ಷನ್ ಅಲ್ಲಿ ಬೈ ಮಾಡೋ ಚಾನ್ಸಸ್ ತುಂಬಾನೇ ಇದೆ. ಸೊ ಸಿರಾಜ್ ಇಸ್ ಅನ್ SRH ಪ್ಲೇಯರ್. ಅರೌಂಡ್ 2011 ಇಂದ 2014 ತನಕ ಫ್ರಾಂಚೈಸಿ ಆಡಿದ್ದಾರೆ. ಸೊ ಅವ್ರು ಹೋಮ್ 17 ಇಂದ ಹೌದೌದು. ಓಕೆ 17 ಇಂದ 21 22 ಅಲ್ಲ, ಒಂದೇ ಸೀಸನ್ ಆಡಿದ್ರು. ನೆಕ್ಸ್ಟ್ ಓಕೆ ಸೀಸನ್ ಒಂದ್ ಆಪ್ಷನ್ ಸೀಸನ್ ಆಡಿದ್ದಾರೆ. ಓಕೆ ಈಸ್ ನಾಟ್ ಆಕ್ಚುಲಿ ಅವರು ಎಕ್ಸ್ಪೆಕ್ಟೇಷನ್ ಅಷ್ಟು ಇರ್ಲಿಲ್ಲ. ಆದ್ರೆ ಆಮೇಲೆ RCB ಅವ್ರು ತಗೊಂಡು ಅವ್ರನ್ನ ಸ್ಪೆಷಲ್ ಆಗಿ ಬ್ಯಾಕ್ ಮಾಡಿ ಇಸ್ ಬೀನ್ ಒನ್ ಆಫ್ ದ ಗುಡ್ ರೀಸೆಂಟ್ ಬೌಲರ್ ಫಾರ್ ಇಂಡಿಯನ್ ಟೀಮ್ಸ್ ಹೇಳ್ಬಾರ್ದು. ಸೊ ಐ ಥಿಂಕ್ SRH ಅವರು ಪ್ರಾಬಬ್ಲಿ
ಸಿರಾಜ್ಗೆ ಬಿಗ್ ಮಾಡೋ ಚಾನ್ಸಸ್ ತುಂಬಾನೇ ಇದೆ. ಕ್ಯಾನ್ ಬಿ ಹೋಮ್ ಕಮಿಂಗ್, ಅವ್ರ ಲೋಕಲ್ ಬಾಯ್ ಬೇರೆ, ಅವ್ನು ಹೈದರಾಬಾದ್ ಹುಡುಗ. ಸೊ ಅವ್ನಿಗೆ ಗೊತ್ತಿದೆ ಈ ರಾಜೀವ್ ಗಾಂಧಿ ಪಿಚ್ ಹೆಂಗ್ ಲೈಕ್ ಹಿ ಹಸ್ ಬೀನ್ ಪ್ಲೇಡ್ ಅ ಲಾಟ್ ಆಫ್ ಮ್ಯಾಚಸ್ ಗೆ. ಸೊ ಐ ಥಿಂಕ್ SRH would go probably ಫಾರ್ ಸಿರಾಜ್ ಅಂತ. ಅದು ಬಿಟ್ಟರೆ ಐ ಥಿಂಕ್ ಅವರೊಂದು ಓವರ್ಸೀಸ್ ಪೇಸರ್ ನ ಟಾರ್ಗೆಟ್ ಮಾಡ್ಬೋದು. ಸೊ ಬೇಸಿಕ್ ಆಗಿ ಮಾರ್ಕೋ ಜಾನ್ಸನ್ ಇದ್ರು ಪ್ರೀವಿಯಸ್ ಸೀಸನ್ ಅಲ್ಲಿ. ಸೊ ಐ ಥಿಂಕ್ ಈ ಸೀಸನ್ ಕೂಡ ವಾಪಸ್ ಮಾರ್ಕೋ ಜಾನ್ಸನ್ ಅವರು ಲೆಫ್ಟ್ ಹ್ಯಾಂಡ್ ಪೇಸರ್ ಅವ್ರು ವಾಪಸ್ ಟಾರ್ಗೆಟ್ ಮಾಡ್ಬೋದು ಅಂತ ನನ್ಗೆ ಅನಿಸ್ತಿದೆ. ಮೇ ಬಿ ಹಿ ಕ್ಯಾನ್ ಬಿ ದ ಹೈದರಾಬಾದಿ ಜಾಯಿನ್ ಹೈದರಾಬಾದ್ ಟೀಮ್ ಅಗೇನ್. ಸೊ ಅದು ಬಿಟ್ಟರೆ ಆಸ್ ಯೂಶುವಲ್ ಸ್ಪಿನ್ ಹೇಳ್ಬೇಕಂತ ಹೇಳಿದ್ರೆ ಡೆಫಿನೆಟ್ಲಿ ದೇ ವಿಲ್ ಗೋ ಫಾರ್ ಹಸ್ರಂಗ. ಸೊ ಅವರಿಗೆ ಲೆಗ್ ಸ್ಪಿನ್ ಯಾವಾಗ್ಲೂ ಇಶ್ಯೂ ಆಗಿದೆ. ಹೋದ್ ಸೀಸನ್ ಹಸ್ರಂಗ ತಗೊಂಡಿದ್ರು, ಬಟ್ ಡ್ಯೂ ಟು ಇಂಜರೀಸ್ ಹಸ್ರಂಗ ಹ್ಯಾಡ್ ಪುಲ್ಡ್ ಔಟ್ ದ ಸೀಸನ್. ಸೊ ತುಂಬಾ ಪ್ರಾಬ್ಲಮ್ ಕೊಟ್ಟಿದೆ ಪ್ರೀವಿಯಸ್ ಸೀಸನ್. ಐ ಥಿಂಕ್ ಈ ಸತಿ ಅವರೊಂದು ಇಂಡಿಯನ್ ಪ್ಲೇಯರ್ ಮೇಲೆ ಇನ್ವೆಸ್ಟ್ ಮಾಡೋ ಚಾನ್ಸಸ್ ತುಂಬಾನೇ ಇದೆ. ಯಾಕೆಂದ್ರೆ ಚಹಲ್ ಬೇಸಿಕ್ ಆಗಿ ಅವ್ರು ಹೋಗ್ಬೋದು. ಯಾಕಂದ್ರೆ ಫಾರಿನ್ ಪ್ಲೇಯರ್ಸ್ ಯಾವಾಗ್ಲೂ ಸಹ ರಿಜಿಸ್ಟರ್ ಮಾಡ್ತಾರೆ, ಇನ್ ಎಂಡ್ ಟೈಮ್ ನ ಅವ್ರು ಫುಲ್ ಮಾಡ್ತಾರೆ. ಹಸ್ರಂಗ ಸೇಮ್ ಥಿಂಗ್ ಆಗಿದೆ ಪ್ರೀವಿಯಸ್ 2 ಸೀಸನ್ಸ್ ಇಂದ. ಸೊ ಐ ಥಿಂಕ್ ಅಷ್ಟಂಗೆ RCB ಇರುವಾಗ ಕೂಡ ಫಸ್ಟ್ ಫ್ಯೂ ಮ್ಯಾಚಸ್ ಮಿಸ್ ಮಾಡಿದ್ರು. ಸೊ ಕನ್ಸಿಸ್ಟೆಂಟ್ ಆಗಿಲ್ಲ. ಸೊ ಡೆಫಿನೆಟ್ಲಿ ದೇ ವಿಲ್ ಟಾರ್ಗೆಟ್ ಗುಡ್ ಇಂಡಿಯನ್ ಸ್ಪಿನ್ನರ್ ಅಂತಾನೆ ಹೇಳ್ಬೋದು. ಅಶ್ವಿನ್ ಹೋಗಕ್ಕೆ ಚಾನ್ಸಸ್ ಜಾಸ್ತಿ ಇದೆ, ಬಿಕಾಸ್ ಅಶ್ವಿನ್ ಎಥಿಕಲ್ ಆಲ್ರೌಂಡರ್ ಕೂಡ. ಸೊ ಇನ್ ಕೇಸ್ ವಾಷಿಂಗ್ಟನ್ ಸುಂದರ್ ಸಿಕ್ಕಿಲ್ಲ ಅಂದ್ರೂ ಅವರು ಅಶ್ವಿನ್ ನ ತಗೊಳ್ಳೋ ಚಾನ್ಸಸ್ ತುಂಬಾನೇ ಇದೆ. ಓ, ಏನೋ ಇಲ್ಲ ಅಲ್ಲ, ಮುಗೀತಲ್ಲ. ಇಲ್ಲ ಇಲ್ಲ. ಓಕೆ, ಇದು ಇಷ್ಟು ಸನ್ರೈಸರ್ಸ್ ಹೈದರಾಬಾದ್ ಅವರ ರಿಟೆನ್ಷನ್ ಅನಾಲಿಸಿಸ್ ಆಗಿತ್ತು. ಸೊ ನಿಮ್ಗೆ ಹೇಗ್ ಅನ್ಸ್ತು ರಿಟೆನ್ಷನ್ ಅಂತ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ಟೀಮ್ ರಿಟೆನ್ಷನ್ ಬಗ್ಗೆ ಮಾತಾಡೋಕ್ಕೆ. ಥ್ಯಾಂಕ್ ಯು.